ಸರ್ ಇವಾಗ ನೆಗೆಟಿವ್ ಮಾತಾಡಿರ್ತಾರಲ್ಲ ಅವರೇ ಫಸ್ಟ್ ಡೇ ಫಸ್ಟ್ ಶೋಗೆ ಟಿಕೆಟ್ ಬುಕ್ ಮಾಡಿರ್ತಾರೆ, ನಿಮ್ಗೆ ಅದು ಗೊತ್ತಿರಲ್ಲ ಅಷ್ಟೇ. ಇಲ್ಲ ನನಗೆ ಗೊತ್ತು ಮೇಡಮ್, ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ಅವರೇ ಅಂದರೆ ಒಂದು ಅದು ಇಂಡೈರೆಕ್ಟಾಗಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಗೊತ್ತದು. ಯಾಕೆಂದರೆ ಒಂದು ಫ್ರೀಯಾಗಿ ಪಬ್ಲಿಸಿಟಿ. ನಮ್ಮ ಜನಗಳು ನೀವು ಒಳ್ಳೇದನ್ನ ನೀವು ಎಷ್ಟು ಹೇಳಿ ನಿಮಗೆ ರೀಚ್ ಆಗಲ್ಲ. ನಿಮ್ಗೆ ಕೆಟ್ಟದ್ದು ಒಂದು ಹೇಳಿ, ನಿಮಗೆ ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಕೆಟ್ಟದ್ದು ಒಂದು ಹೇಳಿದ್ರೆ ನಿಮಗೆ ಅದು ರೀಚೇ ಬೇರೆ ಇರ್ತದೆ. ಈಗ ನೀವು ನಮ್ಗೆ ಯಾವ್ದಾರು ಇಷ್ಟೊಂದು ಕ್ವಶನ್ಗಳು ಕೇಳಿ ನಾವು ಅಷ್ಟೊಂದು ಆನ್ಸರ್ ಹೇಳ್ತೀವಿ, ನಿಮ್ಗೆ ಅದೇನಾಗಲ್ಲ. ಒಂದೇನಾದರೂ ಒಂದು ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್ಗಳ ಥರ ಒಂದು ಕ್ವಶನ್ಗಳು ಅದೇನೋ ಒಂದು ಅದು ಹಾಕಿರಿ ಜುಯ್ ಅಂತ ಎಲ್ಲ ಹೋಗಿರ್ತದೆ. ಅದು ಅಷ್ಟೇ. ಜನಗಳು ಅಂದರೆ ಆಲ್ವೇಸ್ ನೆಗೆಟಿವ್ ಬೇಗ ಅಟ್ರ್ಯಾಕ್ಟ್ ಆಗ್ತದೆ ಅಷ್ಟೇ. ಇದು ಕಾಮನ್ದು. ನೆಗೆಟಿವ್ ಯಾವಾಗಲೂ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ. ಅಂದರೆ ಸುಳ್ಳು 5 ನಿಮಿಷಕ್ಕೆ ಇಡೀ ಊರನ್ನೇ ಸುತ್ಕೊಂಡ್ಬಂದಿರ್ತದೆ. ಅದೇ ಸತ್ಯ ನಿಮಗೆ ಮನೆಯಿಂದ ಇನ್ನೂ ಆಚೆನೇ ಬಂದಿರಲಿಲ್ವಂತೆ. ಅಂದರೆ ಸುಳ್ಳಿಗೆ ಅಷ್ಟೊಂದು ಫಾಸ್ಟು ನಿಮಗೆ. ಬಟ್ ಓವರಾಲ್ ಫೈನಲ್ ರಿಸಲ್ಟ್ ತೊಗೊಂಡ್ರೆ ಸತ್ಯನೇ ಗೆಲ್ಲೋದು. ಸುಳ್ಳಿಗೆ ಯಾವತ್ತೂ 3 ತಿಂಗಳಾದ್ಮೇಲೆ ರಿಯಾಲಿಟಿ ಗೊತ್ತಾದ್ಮೇಲೆ ಸುಳ್ಳೆ, ಸತ್ಯ ಸತ್ಯನೇ. ಸರ್ ಇವರು ಟಾರ್ಗೆಟ್ ಅಂತ ನೋಡಿದಾಗ ಟಾಕ್ಸಿಕ್ ಅವ್ರದ್ದು ಈ ದುರಂಧರ್ ಮತ್ತು ಪುಷ್ಪ 2 ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅನ್ನೋದು ಹೇಗೆ ಅಂತ ನೋಡಿ ಮೇಡಮ್, ಯಾವತ್ತೂ ಒಂದು ಸಿನಿಮಾಗಳಿಗೆ ಇನ್ನೊಂದು ಸಿನಿಮಾಗಳು ರೆಕಾರ್ಡ್ ಬ್ರೇಕ್ ಮಾಡಬೇಕು. ಅದು ಎಲ್ತಿವೆ. ಈಗ ನೋಡಿ ಮೇಡಮ್, ನಮ್ಮಲ್ಲಿ KGF ರೆಕಾರ್ಡ್ನ ಕಾಂತಾರ ಬ್ರೇಕ್ ಮಾಡ್ತು. ನಾವೆಲ್ಲ ಅಂದ್ಕೊಂಡಿದ್ದೀವಿ, ನಾವೆಲ್ಲ ಎಕ್ಸಿಬಿಟ್ರಲ್ಲ, ನಾವೆಲ್ಲ ಮಾತಾಡಿದ್ದೀವಿ ಏನಿದು ಇಷ್ಟು ಜನಗಳು ಒಂಥರ ಖುಷಿ ಆಗುತ್ತೆ ನಮಗೆ ಅಂತ. ಆ ಬ್ರೇಕ್ನ ಕಾಂತಾರ ಮಾಡ್ತು. ಕಾಂತಾರ ಫಸ್ಟ್ ಪಾರ್ಟ್ನ ನಾವೆಲ್ಲ ಅಂದ್ಕೊಂಡಿದ್ದೀವಿ ಇನ್ನು ಈ ಥರ ಕಲೆಕ್ಷನ್ ಇನ್ಯಾವುದು ಬರಲ್ಲ ರೀ ಅಂತ ಅಂದ್ಕೊಂಡಿದ್ದೀವಿ. ಕಾಂತಾರ 2 ಬಂತು. ಈಗ ಟಾಕ್ಸಿಕ್ ಬರಲಿ, ಈಗ ಕಾಂತಾರ ಬ್ರೇಕ್ ಮಾಡಿ ಟಾಕ್ಸಿಕ್ ಬರಲಿ, ನೆಕ್ಸ್ಟು ಈಗ ಟಾಕ್ಸಿಕ್ನ ಇನ್ನೊಂದು ಸಿನಿಮಾ ಬಂದು ಬ್ರೇಕ್ ಮಾಡಲಿ. ಅಂದರೆ ಅವಾಗ ಏನಾಗುತ್ತೆ, ಎಲ್ತಿವೆ ನಿಮಗೆ. ಈಗ ಇದೇ ಸಿನಿಮಾ ಲಾಸ್ಟು ಹಂಗಲ್ಲ, ನಿಮಗೆ ಪ್ರತಿ ಸಿನಿಮಾಗಳನ್ನ ಬ್ರೇಕ್ ಮಾಡ್ತಾನೇ ಇರಬೇಕು. ಈಗ ಬಾಹುಬಲಿ ರೆಕಾರ್ಡ್ನ ಯಾವುದೋ ಇನ್ನೊಂದು ಸಿನಿಮಾ ಬಂದು ಬ್ರೇಕ್ ಮಾಡ್ತು ಅಂತ ಅಂದ್ಕೊಳ್ಳಿ. ಕರ್ನಾಟಕದಲ್ಲಿ ಹಿಂದಿ ದುರಂಧರ್ ಹೈಯೆಸ್ಟ್ ಕಲೆಕ್ಷನ್ ಇದೆ ಇವತ್ತು. ಈಗ ಮೊನ್ನೆ ಬಂದಿದ್ದಲ್ಲ, ಮಾರ್ಚಲ್ಲಿ ಬಂದಿರೋದು. ಆ ರೀತಿ ನಿಮ್ಗೆ ಏನಾಗುತ್ತೆ ಅಂದರೆ ಎಲ್ತಿವೆಯಲ್ಲಿ ನಿಮಗೆ ರೆಕಾರ್ಡ್ ಬ್ರೇಕ್ ಆಗಲೇಬೇಕು. ರೆಕಾರ್ಡ್ ಬ್ರೇಕ್ ಆದ್ರೇ ನಿಮಗೆ ಇಂಡಸ್ಟ್ರಿ ಇಂಪ್ರೂವ್ಮೆಂಟು ಅಂತ. ಹಳೆ ರೆಕಾರ್ಡ್ಗಳ ಥರನೇ ಇರಬಾರ್ದು. ನಿಮಗೆ ಬ್ರೇಕ್ ಮಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ, ಬೇರೆಯವರು ನಾನು ಆ ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅಂತ ಬರ್ತಾರೆ, ಸಿನಿಮಾ ಮಾಡ್ತಾರೆ ಎಲ್ತಿವೇಲಿ. ಆಮೇಲೆ ಈಗ ನಮ್ಮ ಇರೋದಿಷ್ಟು ದಯವಿಟ್ಟು ಆ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಬಾರ್ದು. ಅದು ಯಾವತ್ತೂ ಇಂಡಸ್ಟ್ರಿಗೆ ಒಳ್ಳೆಯದಲ್ಲ, ಅದು ಒಂದು ಮಾರಕ. ಅದು ಸರ್ ಇಂಡಸ್ಟ್ರಿ ಇವಾಗ ಅಧಿಪತನ ಆಗೋಗ್ತಾ ಇದೆ ಅಂತ ಮಾತುಗಳು ಕೇಳಿಬರ್ತಾ ಇದೆ, ಎಸ್ಪೆಷಲಿ ಕನ್ನಡ ಚಿತ್ರರಂಗ. ಸೊ ಈ ಸಿನಿಮಾ ಮೂಲಕ ಏನಾದರೂ ಮತ್ತೆ ಏನಾದರೂ ಮೇಲಕ್ಕೆ ಏಳುತ್ತಾ ಹೇಗೆ ಅಂತ ಮೇಡಮ್ ನೋಡಿ, ಈಗ ಅಲ್ಲಲ್ಲ ಹೇಳ್ತೀನಿ ಮೇಡಮ್. ಈಗ ನಾನು ಏನೇ ಪಾಸಿಟಿವ್ ಆಗಿ ಮಾತಾಡ್ಬೋದು ಮೇಡಮ್. ಪಾಸಿಟಿವ್ ಮಾತಾಡಿದೆ. ಈಗ ನಮ್ಮಲ್ಲಿ ಈ ವರ್ಷ ಮೇಡಮ್, ಜನವರಿಯಿಂದ ತಗೊಂಡ್ರೆ ಅಪ್ ಟು ಈ ಮೂವಿವರೆಗೂ ಮೇಡಮ್, ನಮ್ಮಲ್ಲಿ ಹಾಕಿರೋ ಇನ್ವೆಸ್ಟ್ಮೆಂಟು ಅಥವಾ ನಂಬರ್ ಆಫ್ ಮೂವಿ ರಿಲೀಸ್ ಆಗಿರೋದು ಇದೆಲ್ಲ ಓವರಾಲ್ ಲೆಕ್ಕ ಹಾಕೊಂಡ್ರೆ 1 ಅಥವಾ 2 ಸಿನಿಮಾಗಳು ಮಾತ್ರ ನಮಗೆ ರಿಟರ್ನ್ ಆಗಿದೆ 8 ತಿಂಗಳಿಗೆ. ಯಾವ ಥಿಯೇಟ್ರ್ಗಳಿಗೂ ಕೂಡ ನಿಮಗೆ ಲಾಸೆ, ಓವರಾಲ್ ಇದಕ್ಕೂ ಲಾಸೆ ನಿಮಗೆ. ಹಾಗಾಗಿ ನಿಮಗೆ ಓವರಾಲ್ ಏನಾಗುತ್ತೆ, ನಿಮಗೆ ನಮ್ಮ ಕನ್ನಡದಲ್ಲಿ ಮೇಡಮ್ ಸಿನಿಮಾಗಳು ಕಂಟೆಂಟ್ ಕೊರತೆ ಜಾಸ್ತಿ. ಅಂದರೆ ಇಲ್ಲೇನಾಗುತ್ತೆ, ಜನಗಳು ಬರಲ್ಲ ಅಂತ ಇವರು ಬಜೆಟಾಗಿ ಸಿನಿಮಾ ಮಾಡೋಕ್ಕಾಗಲ್ಲ. ನಮ್ಮ ಕನ್ನಡದವರು ಬಜೆಟಾಗಿ ಸಿನಿಮಾ ಮಾಡಲ್ಲ ಅಂತ ಜನಗಳು ಬರಲ್ಲ. ಒಂದು ಇಲ್ಲ ಇವರಾದರೂ ಪ್ಲಸ್ ಆಗಬೇಕು, ಇಲ್ಲ ಜನಗಳಂತೂ ನಮ್ಗೆ ರೈಟ್ಸ್ ಇಲ್ಲ ಮೇಡಮ್. ನಮ್ಗೇನು ಅಧಿಕಾರ ಇದೆ? ಈಗ ಜನಗಳು ಸಿನಿಮಾ ಬನ್ನಿ ಅಂದರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತ ಕಮೆಂಟ್ ಹಾಕ್ತಾರೆ ಅಲ್ವಾ? ಹಾಗಾಗಿ ನಮ್ಮಲ್ಲೇನು ಅಂತ ಅಂದರೆ ಕನ್ನಡಕ್ಕೆ ಸಿನಿಮಾಗಳು ಚೆನ್ನಾಗಿ ಮಾಡಿದೆ ಮೇಡಮ್. 2024 ಮೇಡಮ್, ಈಗ ಜಸ್ಟ್ 1.5 ವರ್ಷದ ಹಿಂದೆ ಹೋಯಿತು ಅಂತ ಅಂದರೆ ನಾವೇ ಭೀಮಾ ಫಸ್ಟ್ ನಾನೇ ರಿಲೀಸ್ ಮಾಡಿದೆ. ಆಫ್ಟರ್ ಎಷ್ಟೋ ದಿನಗಳಾದಮೇಲೆ ನಮ್ಮದು ತುಂಬ ಚೆನ್ನಾಗೇ ಆಯಿತು. ಅಲ್ಲಿಂದ ಬಂದು ಬೈರದ್ರಿನಗಳು ನಾನೇ ರಿಲೀಸ್ ಮಾಡಿದೆ. ಮಾರ್ಕು ಒಂದು ಏರಿಯಾ ನಾವೇ ರಿಲೀಸ್ ಮಾಡಿದೆ, ಸುದೀಪ್ ಸರ್ದು. ಯಾಕೆ ಆ ವರ್ಷ ಜನಗಳು ಬಂದರು? ಆ ವರ್ಷ ನಿಮಗೆ ಪುಷ್ಪನೂ ಮೂವಿ ಬಂತು, ಆ್ಯನಿಮಲ್ ಬಂತು, ಎಷ್ಟೊಂದು ಸಿನಿಮಾಗಳು ಬಂದ್ವಲ್ಲ. ನಾವು ಸಿನಿಮಾಗಳು ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಇಂಡಸ್ಟ್ರಿಗೂ ಜನ ಬರ್ತಾರೆ. ನಾವು ಈಗೇನಾಗುತ್ತೆ, ಈಗ ಈ ವರ್ಷ ಹೇಳಿದ್ನಲ್ಲ 2 ಸಿನಿಮಾ ಬಂದರೆ ಥಿಯೇಟ್ರ್ಗಳು ಹೆಂಗೆ ಸರ್ವೈವ್ ಆಗುತ್ತೆ ಮೇಡಮ್? ಸರ್ವೈವ್ ಈಗ ಥಿಯೇಟ್ರ್ಗಳನ್ನ ರಿನೋವೇಷನ್ ನಾವು ಹೇಳ್ತೀವಿ, ಥಿಯೇಟ್ರ್ಗಳಲ್ಲಿ ವಾಶ್ರೂಮ್ ಚೆನ್ನಾಗಿಲ್ಲ, ಸೀಟ್ ಚೆನ್ನಾಗಿಲ್ಲ, AC ಇಲ್ಲ, ಅದಿಲ್ಲ ಅಂತ ಹೇಳ್ತೀವಿ. ಥಿಯೇಟ್ರ್ಗಳದ್ದು ರೆವಿನ್ಯೂ ಯಾರು ಮಾತಾಡ್ತಾ ಇದ್ದಾರಾ? ಥಿಯೇಟ್ರ್ಗಳಿಗೆ ನಾವು ಹೇಳ್ಬೋದಲ್ಲ, ನಿನಗೆ ಇಷ್ಟು ರೆವಿನ್ಯೂ ಬಂದಿದೆ ಈ ವರ್ಷ, ನೀನು ಈ ಫೆಸಿಲಿಟಿ ಕೊಡು ಅಂತ ಹೇಳ್ಬೋದಲ್ಲ ಮೇಡಮ್. ನಮ್ಮದಲ್ಲೇ ಈಗ ನಮ್ಮದು ಇಷ್ಟು ಥಿಯೇಟ್ರ್ಗಳಲ್ಲಿ ನಿಯರ್ಲಿ ನಮ್ಮದು 30 ಥಿಯೇಟ್ರ್ ನಮ್ಮದು ಲಾಸಲ್ಲಿದೆ ಈ ವರ್ಷ. ನಾನು ಹೇಳ್ತಾ ಇದ್ದೀನಿ, ಕರೆಂಟ್ ಬಿಲ್ ಕಟ್ಟೋದಕ್ಕೆ ಅಷ್ಟು ದುಡ್ಡು ಬರ್ತಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಗೆ ಈ ವರ್ಷ ನಾವು ಲಾಸಲ್ಲಿದ್ದೀವಿ. ನಾವು ಲಾಭದಲ್ಲಿಲ್ಲ. ನಾನು ನಂದು ವೈಯಕ್ತಿಕ ಹೇಳ್ತಾ ಇದ್ದೀನಿ ಮೇಡಮ್. ಬೆಂಗಳೂರಲ್ಲಿ ಒಂದು 8-10 ಥಿಯೇಟ್ರು ಅವ್ರಿಗೆ ಎಲ್ಲ ಲ್ಯಾಂಗ್ವೇಜು ಸಿನಿಮಾ ಹೋಗೋದ್ರಿಂದ ಅವ್ರನ್ನ ಹೊರತುಪಡಿಸಿ
ನಾನು ನಂದು ಹೇಳ್ತಾ ಇದ್ದೀನಿ, ಯಾಕೆ ನಂದು ಎಲ್ಲ ಕಡೆ ಥಿಯೇಟ್ರ್ಗಳು ನಾವು ಕನ್ಫರ್ಮೇಷನ್ ಮಾಡೋ ಥಿಯೇಟ್ರ್ಗಳು ಇರೋದ್ರಿಂದ ನಮ್ಮದು ಎಲ್ಲ ಥಿಯೇಟ್ರ್ ಲಾಸಲ್ಲಿದೆ ಮೇಡಮ್. ಎಲ್ಲ ಆಲ್ ಥಿಯೇಟರ್ಸ್ ನಂದು 100% ನಮ್ಗೆ ಈ ವರ್ಷ ಲಾಸಲ್ಲಿದೆ. ಇನ್ನು 4 ತಿಂಗಳು ಸಿನಿಮಾಗಳು ಕಂಟಿನ್ಯೂ ಬಂದೆ, ನಾವು ಬ್ರೇಕ್ ಇವನ್ ಬರ್ಬೋದೇ ಹೊರತು ಈ ವರ್ಷ ಲಾಭ ಅಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಈ ವರ್ಷ. ನೀವು 8 ತಿಂಗಳು ನೀವು ಲಾಸ್ ಆಗಿಬಿಟ್ಟು ನಿಮಗೆ 4 ತಿಂಗಳಲ್ಲಿ ನಿಮ್ಗೆ ಹೆಂಗೆ ರಿಕವರ್ ಮಾಡೋಕ್ಕಾಗುತ್ತೆ? ನಿಮಗೆ ಒಂದು ವಾರ ನಿಮಗೆ ಊಟ ಕೊಡ್ದೇ ಹಸ್ಕೊಂಡಿದ್ದು ನಿಮಗೆ ಒಂದೇ ಸಲ ಬಂದ್ಬಿಟ್ಟು ಎಲ್ಲ ಥರ ಭೋಜನಗಳನ್ನೆಲ್ಲ ಬಡಿಸ್ಬಿಟ್ಟು ನಿಮಗೆ ಹೊಟ್ಟೆ ತುಂಬ ತಿಂದ್ಬಿಡು ಒಂದು ವಾರದೊಂದು ಹೆಂಗಾಗುತ್ತೆ? ಆ 1 ದಿನಕ್ಕೆ 2 ದಿನಕ್ಕೆ ತಿನ್ಬೋದು ಅಷ್ಟೇ. ನಿಮಗೆ ಈ ವರ್ಷ ಅಂತೂ ಕರ್ನಾಟಕದಲ್ಲಿ ಥಿಯೇಟ್ರ್ಗಳಿಗೆ ಲಾಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಎಲ್ಲ ನನಗೆ ಲಾಭ ಅಂದರೆ ಅದೆಲ್ಲ ಸುಳ್ಳು ಅಷ್ಟೇ.